ಚಿಕ್ಕಬಳ್ಳಾಪುರ ನಗರದ ಸುಣ್ಣಕಲ್ ಬೀದಿ ದೇವಪ್ಪ ಬಡಾವಣೆಯಲ್ಲಿ ಸುಮಾರು 4 ಕೋಟಿ ರು ವೆಚ್ಚದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ, ಜಿಲ್ಲಾ ಕೇಂದ್ರದಲ್ಲಿರುವ ರೆಡ್ ಕ್ರಾಸ್ ಸಂಸ್ಥೆ ಒಳ್ಳೆಯ ಕೆಲಸ ಮಾಡುತ್ತಿದ್ದು, ಇದುವರೆಗೂ 95,000 ಯೂನಿಟ್ ರಕ್ತವನ್ನು ಸಂಗ್ರಹಿಸಿದೆ. ಈಗ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯಾಗಿರುವುದು ಸ್ವಾಗತಾರ್ಹ. ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾದ ಎಲ್ಲ ಸಹಕಾರ ನೀಡಲು ಸರ್ಕಾರ ಬದ್ಧವಾಗಿದೆ. ರೆಡ್ ಕ್ರಾಸ್ ಸಂಸ್ಥೆಯವರ ಮನವಿಯಂತೆ ನಾವು ನಮ್ಮ ತಂದೆ ಹೆಸರಲ್ಲಿ ಬೃಹತ್ ರಕ್ತದಾನ ಶಿಬಿರ ಮಾಡಿ 3,246 ಯೂನಿಟ್ ರಕ್ತ ಸಂಗ್ರಹಿಸಿದ್ದೇವೆ. ಈ ಮೂಲಕ ಜನರ ಪ್ರಾಣ ರಕ್ಷಣೆಗೆ ನೆರವಾದ ತೃಪ್ತ ಭಾವ ನಮ್ಮಲ್ಲಿದೆ. ನಮ್ಮ ಈ ದಾಖಲೆಯನ್ನ ಆದಷ್ಟು ಬೇಗ ಯಾರಾದರೂ ಮುರಿಯಲಿ ಎಂದು ಆಶಿಸುತ್ತೇನೆ. ಕೆವಿ ಟ್ರಸ್ಟ್ ಅಧ್ಯಕ್ಷ ನವೀನ್ ಕಿರಣ್ ಅವರು ದಾಖಲೆ ಮುರಿಯುವ ವಿಶ್ವಾಸದಲ್ಲಿದ್ದಾರೆ. ಹೀಗಾಗಿ ಅವರಿಗೆ ಮುಂಗಡವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ದೇಹದ ಬಹುತೇಕ ಭಾಗಗಳನ್ನು ಕೃತಕವಾಗಿ ತಯಾರಿಸಬಹುದು, ಆದರೆ ರಕ್ತವನ್ನು ಕೃತಕವಾಗಿ ತಯಾರು ಮಾಡಲು ಸಾಧ್ಯವಿಲ್ಲ. ಯಾರಿಗೆ ಯಾವಾಗ ಎಷ್ಟು ರಕ್ತ ಬೇಕಾಗಬಹುದು ಎಂಬುದು ಗೊತ್ತಾಗಲ್ಲ. ಬಹಳ ಮುಂದಾಲೋಚನೆ ಇಟ್ಟುಕೊಂಡು ಬ್ರಿಟಿಷರ ಕಾಲದಲ್ಲೇ ರೆಡ್ ಕ್ರಾಸ್ ಸಂಸ್ಥೆಯನ್ನ ಮಾಡಿದ್ದಾರೆ. ಯಾರೇ ಮಾಡಿದ್ದರೂ ಅದನ್ನ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಇದು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದು ಹಾರೈಸಿದರು. ಇಲ್ಲೆಲ್ಲ ಕೃತಕ ಸಾಧನಗಳ ಮತ್ತು ಮಾನವನ ದಾನ ಮಾಡಿರ್ತಕ್ಕಂಥ ಅಂಗಾಂಗಗಳ ದಾನದಿಂದ ನಾವು ಬದುಕನ್ನು ಕಟ್ಕೊಳ್ತಕ್ಕಂಥದ್ದಾಗಿದೆ. ಆದರೆ ರಕ್ತವನ್ನು ನಾವು ಕೃತಕವಾಗಿ ತಯಾರು ಮಾಡುವಂಥದ್ದಕ್ಕೆ ಆಗಿಲ್ಲ. ಇದು ಬಹಳ ಮುಖ್ಯವಾಗಿ ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಯಾವ ಗಳಿಗೆಯಲ್ಲಿ ಯಾವ ಸಮಯದಲ್ಲಿ ಯಾರಿಗೆ ರಕ್ತದ ಅವಶ್ಯಕತೆ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಭಾಳ ಹಿಂದೆ ಏನು ಬ್ರಿಟಿಷರ ಕಾಲದಲ್ಲಿ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಏನು ಜೀನ್ ಹೆನ್ರಿ ಡುನಾಂಟ್ ಬಹುಶಃ ಭಾಳ ಮುಂದಾಲೋಚನೆ ಇಟ್ಕೊಂಡು ಇದೊಂದು ಮಹತ್ತರವಾದಂಥ ಕಾರ್ಯವನ್ನು ನಾವು ಅದನ್ನು ಇಲ್ಲ ಬ್ರಿಟಿಷರು ಮಾಡಿದ್ದಾರೆ ಅಂತೇಳಿ ಅದನ್ನು ಕೈ ಬಿಡುವಂಥ ಕೆಲಸ ಮಾಡಲಿಲ್ಲ. ನಾವು ಅದನ್ನು ಇದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಅಂಥೇಳಿ ನಾವು ಅದನ್ನು ಅಳವಡಿಸ್ಕೊಂಡು ಇವತ್ತು ರಾಜ್ಯದಲ್ಲಿ 10 ಸಂಸ್ಥೆಗಳು ಇವತ್ತು ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಇವತ್ತು 98,000ಕ್ಕಿಂತ ಹೆಚ್ಚು ಏನು ಯೂನಿಟ್ಸನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಆಗಿದೆ, ಸುಮಾರು 2008ರಿಂದ ಈಚೆಗೆ. ಈಗ ಮೊನ್ನೆ ತಾನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಆಯಿತು. ನಾನೊಂದಲ್ಲಿ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಭವನದಲ್ಲಿ ಕರ್ಕೊಂಡು ಹೋಗಿದ್ದೆ. ಎಲ್ಲರೂ ತಮ್ಮದೇ ಆದಂಥ ರೀತಿಯಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ನಾವು ಈ ರೀತಿ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಇವತ್ತು ಪ್ರತಿಯೊಬ್ಬರಿಂದ ಆಗ್ತಾ ಇದೆ. ಏನು ನನಗೆ ಕನ್ನಡ ರಾಜ್ಯೋತ್ಸವದ ದಿನದಂದು ಹೇಳಿದ್ರು, ಅಲ್ಲಿ ಮೊಬೈಲ್ ಯೂನಿಟನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ವಿಚಾರಿಸಿದಾಗ ಹೇಳಿದಾಗ ಇದೆಲ್ಲೋ ಒಂದು ಕಡೆ ಇದು ದೊಡ್ಡ ಮಟ್ಟದಲ್ಲಿ ಇದು ಆಂದೋಲನ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಆಗಲೇ ಹೇಳಿದ್ರು ಮಾತಾಡ್ತಂಥ ಸಂದರ್ಭದಲ್ಲಿ ಭಾಳಷ್ಟು ಜನಕ್ಕೆ ಒಂದೇನೋ ಅರ್ಥ ಕೊಟ್ಟರೆ ಏನಾಗುತ್ತೋ ಮತ್ತೊಂದು ಅಂತಕ್ಕಂಥ ಇನ್ನು ಭಾವನೆಯಲ್ಲಿ ಆ ಭಾವನೆಗಳನ್ನು ಪಕ್ಕಕ್ಕೆ ತೆಗಿಬೇಕಾಗ್ತದೆ. ರಕ್ತ ನಾವು ಆರೋಗ್ಯಕರವಾದಂಥ ಜೀವನ ನಡೆಸಿದ್ರೆ ಉತ್ಪಾದನೆ ಭಾಳಷ್ಟು ಬೇಗ ಆಗುತ್ತೆ. ನಾವು ಕೊಟ್ಟಿರ್ತಕ್ಕಂಥ ರಕ್ತ ಏನು ನಾವು ಕೊಡುವಂಥ ಎಷ್ಟು 350 ml ಮತ್ತು 400 ಸೊ ಈಗ ಅಷ್ಟು ml ನಾವು ಕೊಟ್ಟರೂ ಕೂಡ ನಮ್ಮಲ್ಲಿ ದೇಹದಲ್ಲಿ 5 ಲೀಟ್ರು ರಕ್ತ ಇರ್ತದೆ. ಅದರಿಂದ ಅದು ಯಾವುದೇ ರೀತಿ ತೊಂದರೆ ಆಗಲ್ಲ. ನಾವು ಬೇರೆ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡಿದ್ದೇವೆ. ನಾನು ಹೇಳುವಂಥದ್ದು ಇವತ್ತು ಭಾಳ ಅತ್ಯಮೂಲ್ಯವಾದಂಥ ಯಾವುದಾದ್ರೂ ಒಂದು ದಾನದಲ್ಲಿ ಶ್ರೇಷ್ಠವಾದಂಥ ದಾನ ಯಾವುದಾದ್ರೂ ಇದ್ದರೆ ಬಹುಶಃ ಇದು ರಕ್ತದಾನ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಇಂದಿಗೂ ಸಾಕಷ್ಟು ಜನರು ರಕ್ತದಾನ ಮಾಡಲು ಹಿಂಜರಿಯುತ್ತಿದ್ದಾರೆ. ಹೀಗಾಗಿ ಮೊದಲು ನಾನೇ ರಕ್ತದಾನ ಮಾಡುತ್ತೇನೆ. ಇದುವರೆಗೂ ನಾನು 13 ಬಾರಿ ರಕ್ತದಾನ ಮಾಡಿದ್ದೇನೆ. ರೆಡ್ ಕ್ರಾಸ್ ಸಂಸ್ಥೆಯವರು ರಕ್ತದಾನ ಮಾಡಿರುವುದರಿಂದ ಯಾವುದೇ ಸಮಸ್ಯೆ ಇಲ್ಲ ಎಂಬುದರ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆ ಇದೆ. ರಕ್ತನಿಧಿ ಎಂಬುದು ದೇವಾಲಯವೇ ಸರಿ, ಇದಕ್ಕೆ ಬೇಕಾದ ಸಹಕಾರ ನೀಡಲು ನಾವು ಸಿದ್ಧ ಎಂದು ಹೇಳಿದರು. ಇದೊಂದು ನಿಜವಾಗ್ಲೂ ನಾವೆಲ್ಲ ಒಂದು ಪುಣ್ಯ ಕಾರ್ಯ. ದೇವಸ್ಥಾನಕ್ಕಿಂತ ಅತಿ ಒಂದು ಧರ್ಮದ ಒಂದು ನಾವು ಯಾರಿಗ ಸೇವೆ ಮಾಡಬೇಕಂದ್ರೆ ಒಂದು ಸಮಸ್ಯೆ ಅಂತ ಮಾತನಾಡ್ತಾ ಇದ್ರು. ನಿಜಾನೇ ಒಂದು ಪ್ರಾಣ ಉಳಿಸುವಂಥ ಕೆಲಸ ಮಾಡೋದು ರೆಡ್ ಕ್ರಾಸ್ ಸಮಸ್ಯೆ ಇವತ್ತು ಇರಬಹುದು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಈ ರೆಡ್ ಕ್ರಾಸ್ ಸಮಸ್ಯೆ 2008ರಲ್ಲಿ ಪ್ರಾರಂಭ ಆಗಿ ಬ್ಲಡ್ ಬ್ಯಾಂಕ್ಸ್ 2012ರಲ್ಲಿ ಸ್ಥಾಪನೆ ಮಾಡುತ್ತೆ. ಈ ಒಂದು ಅವಧಿಯಲ್ಲಿ ಸುಮಾರು 95,000ಕ್ಕಿಂತ ಹೆಚ್ಚು ಯೂನಿಟ್ಗಳನ್ನು ಸಂಗ್ರಹ ಮಾಡಿ ಪಾಪ ಯಾರಿಗೆ ಅದರ ಅವಶ್ಯಕತೆ ಇದೆ, ಪ್ರಾಣ ಹೋಗುವಂಥ ಅವಶ್ಯಕತೆ ಇರುತ್ತಂಥ ಸಮಯದಲ್ಲಿ
ಸಹಕಾರಿಯಾಗಿರುವಂಥ ಈ ಸಮಸ್ಯೆ ನಿಜವಾಗ್ಲೂ ನಾವೆಲ್ಲ ಇಂಥ ಸಮಸ್ಯೆಯನ್ನು ಕೈ ಜೋಡಿಸಿದಾಗ ಆ ಭಗವಂತ ನಮಗೂ ಆಶೀರ್ವಾದ ಮಾಡ್ತಾ ಅಂತ ನನ್ನ ನಂಬಿಕೆ ಅಂತು. ನಾನಂತೂ ನನ್ನ ಜೀವನದಲ್ಲಿ ಇದುವರೆಗೂ 13 ಸಲ ನಾನು ರಕ್ತ ಕೊಟ್ಟಿದ್ದೀನಿ. ನಮ್ಮ ತಂದೆಗೆ 2 ಸಲ ಕೊಟ್ಟೆ, ಮಿಕ್ಕಿದ್ದ 11 ಸಲ ಬೇರೆಯವ್ರಿಗೆ ಕೊಟ್ಟೆ. ಕೆಲವರು ನಂಬಿಕೆ ಇದೆ ನಮ್ಮ ಹಳ್ಳಿಗಳಲ್ಲಿ ಬ್ಲಡ್ ಕೊಟ್ಟರೆ ಏನೋ ಆಗಿಬಿಡುತ್ತೆ ಅಂತ. ನನ್ನ ಬಾಗೇಪಲ್ಲಿಯಲ್ಲಿ ಒಂದು 2-3 ಸಲ ಬ್ಲಡ್ ಕ್ಯಾಂಪ್ ಮಾಡಿದೆ. ಆದರೂ ಚೆನ್ನಾಗಿ ದುಡುಕಾಯಿಗಾರೋ ವ್ಯಕ್ತಿಗಳೇ ಯಾಕೋ ಭಯ ಪಡ್ತಾರೆ, ಹಿಂದಿಂದನೇ ಹೋಗ್ಬಿಡ್ತಾರೆ. ನಾನು ಸುಮಾರು ಸಲ ಅವ್ರಿಗೆ ಹೇಳಿದ್ದೀನಿ, ನಾವು ಕೊಡ್ತಾ ಇದ್ದೀವಿ, ನಾನು ಉದ್ಘಾಟನೆಗೆ ನಾವೇ ಕೊಡ್ತೀವಿ, ಅಲ್ಲಿ ನೋಡ್ಕೊಡ್ರಪ್ಪ ಅಂತ. ಅದನ್ನು ಈ ರೆಡ್ ಕ್ರಾಸ್ ಸಮಸ್ಯೆ ಇನ್ನಷ್ಟು ಜನರಿಗೆ ತಿಳುವಳಿಕೆ ನೀಡಬೇಕು ಅಂತ ನನ್ನ ಮನವಿ ಜಯರಾಮ್ ಅವರಿಗೆ. ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಎಂ ಜಯರಾಮ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ರೆಡ್ ಕ್ರಾಸ್ ಸಂಸ್ಥೆಯ ಕಟ್ಟಡದ ವಿನ್ಯಾಸವನ್ನ ಮಾಡಿದ್ದೇವೆ. ವಿಶೇಷ ಕಾಳಜಿ ವಹಿಸಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ರೆಡ್ ಕ್ರಾಸ್ ಸಂಸ್ಥೆ ಕೇಂದ್ರ ಕಚೇರಿಯಿಂದ 1 ಕೋಟಿ ರು ಸಿಗುವ ಭರವಸೆ ಸಿಕ್ಕಿದೆ. ಸುಮಾರು 4 ಕೋಟಿ ರು ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಯೋಜಿಸಿದ್ದು 1.5 ವರ್ಷದಲ್ಲಿ ಕಾಮಗಾರಿ ಮುಗಿಯಲಿದೆ. ಆನಂತರ ಅತಿ ಕಡಿಮೆ ದರದಲ್ಲಿ ಕನ್ನಡಕ ವಿತರಿಸುವ ಯೋಜನೆಯೂ ಇದೆ. ಅಲ್ಲದೆ ಅತ್ಯಾಧುನಿಕ ಯಂತ್ರಗಳ ಖರೀದಿಗೆ ರಾಜ್ಯ ಸರ್ಕಾರದ ಸಹಾಯ ಬೇಕಿದೆ ಎಂದು ತಿಳಿಸಿದರು. ರೆಡ್ ಕ್ರಾಸ್ ಭವನದ ನಿರ್ಮಾಣದ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ಹಲವಾರು ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ಈ ಕಟ್ಟಡದ ವಿನ್ಯಾಸದ ಬಗ್ಗೆ ನಾವು ತೆಗೆದುಕೊಂಡೋಗಿದ್ವಿ. ಅವರದೇ ಆದಂತಹ ಸಲಹೆ ಸೂಚನೆಗಳನ್ನು ನೀಡಿದರು. ನೀವು ಸೆಟ್ ಬ್ಯಾಕ್ಸ್ ಎಷ್ಟು ಬಿಡಬೇಕು, ಯಾಕೆ ಬ್ಯಾಕ್ ಸೈಡ್ ಎಲ್ಲ ಜಾಗ ಬಿಟ್ಟು ವಿನ್ಯಾಸವನ್ನು ಭಾಳಷ್ಟು ಅವರು ತುಂಬ ಆಸಕ್ತಿಯನ್ನು ವಹಿಸಿ ಇದನ್ನು ಇದು ಮಾಡಲಿಕ್ಕೆ ಪ್ರೇರಣೆ ನೀಡಿದರು. ಭಾಳಷ್ಟು ಅವರು ತಾಂತ್ರಿಕವಾದಂಥ ಅಂಶಗಳನ್ನು ಅವರು ನಮಗೆ ಐಡೆಂಟಿಫಿಕೇಶನ್ ಮಾಡಿ ನೋಡಿಸಿದ್ರು. ಇಂಥ ಒಂದು ದೊಡ್ಡ ಕಟ್ಟಡದಲ್ಲಿ ಬೆಂಕಿ ಅನಾಹುತ ಆದರೆ ಏನು ಮಾಡ್ತೀರಾ, ಅದಕ್ಕೆ ಸೆಟ್ ಬ್ಯಾಕ್ಸ್ ಬಿಡಬೇಕು, ಎಲ್ಲ ಮಾರ್ಗದರ್ಶನವನ್ನು ಕೂಡಿ ಜೊತೆಗೆ ತುಂಬ ಒಂದು ಆರ್ಕಿಟೆಕ್ಟ್ನೆಲ್ಲ ನಾವು ಚೇಂಜ್ ಮಾಡಿಸಿದ್ವಿ. ತುಂಬ ನಾನು ನಿಜವಾಗಲೂ ಅವರಿಗೆ ಆಭಾರಿಯಾಗಿದ್ದೇನೆ. ಇದೇ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ನಾವು ಮನವಿ ಮಾಡ್ಕೊಂಡ್ವಿ, ಸರ್ ರಕ್ತದ ಕೊರತೆ ಇದೆ, ಈಗ ನೀವು ನಿಮ್ಮಲ್ಲಿ ಒಂದು ದೊಡ್ಡ ಕ್ಯಾಂಪ್ ಮಾಡಿ ಅಥವಾ ಇದಕ್ಕೊಂದು ಪರಿಹಾರ ಆಗಬೇಕು ಅಂತ. ಅವರು ನಾನು ಅದು ಏನಾದರೂ ಮಾಡೋಣ ಅಂತ ಹೇಳೋರು, ಏನು ಹೇಳಲಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಒಂದು ಆಲೋಚನೆ ಮಾಡಿ ಡಾಕ್ಟರ್ ಬಾಲಾಜಿ ಸರ್ ಅವರು ಫೋನ್ ಮಾಡಿದರು, ಬನ್ನಿ ಒಂದು ಮೀಟಿಂಗ್ ಇದೆ. ಒಂದು ಮೀಟಿಂಗ್ ಹೋದ್ವಿ. ಮೀಟಿಂಗ್ಗೆ ಒಂದು 500-600 ಜನ ಸೇರಿದ್ವಿ. ಎಂಥ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗುವಂಥ ಕೆಲಸ ಮಾಡುವ ಮೂಲಕ 3246 ಯೂನಿಟ್ ರಕ್ತವನ್ನು ಕೊಡೋದ್ರ ಜೊತೆಗೆ ಜನರಲ್ಲಿ ರಕ್ತ ಕೊಡ್ತಕ್ಕಂಥ ಒಂದು ಅರಿವನ್ನು ಮೂಡಿಸಿದ್ರು, ಸಾಮಾಜಿಕ ಕ್ರಾಂತಿಯನ್ನು ಕೂಡ ಮೂಡಿಸಿದ್ರು. ರಕ್ತದಾನ ಶಿಬಿರಗಳನ್ನು ಮಾಡಿ ದಾಖಲೆ ರಕ್ತ ಸಂಗ್ರಹ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜಿ ಹಾಗೂ ಕೆವಿ ಟ್ರಸ್ಟ್ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವ್ ರೆಡ್ಡಿ, ನಗರಸಭೆ ಅಧ್ಯಕ್ಷ ಗಜೇಂದ್ರ, ನಗರಸಭೆ ಸದಸ್ಯ ಕಣಿತಹಳ್ಳಿ ವೆಂಕಟೇಶ್, ಯೂತ್ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಉಮಾಕಾಂತ್, ತಹಶೀಲ್ದಾರ್ ಅನಿಲ್, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.